ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಆಫ್ಟರ್ನೂನ್ ಗೈಸ್. ಇವತ್ತು ನಾನು ವೇಗಾ ಸಿಟಿ ಹತ್ರ ಹೋಗ್ತಿದ್ದೀನಿ. ಯಾಕೆ ಗೊತ್ತಾ, ಅಲ್ಲೋಗಿ ಅಲ್ಲಿಂದ ಗಗನ ಬರ್ತಾಳೆ. ಗಗನ ಬಂದಾದ್ಮೇಲೆ ಭೂಮಿಕಾ ಬರ್ತಾಳೆ. ಭೂಮಿಕಾ ಅವ್ರ ಮನೆಗೆ ಹೋಗ್ತಿದ್ದೀವಿ ಬಿಕಾಸ್ ಅವ್ರ ತಮ್ಮ ಬರ್ಡೇ. ಕೇಕ್ ತೊಗೊಂಡು ಸರ್ಪ್ರೈಸ್ ಕೊಡೋಣ ಅನ್ನೋ ಪ್ಲ್ಯಾನ್ ಇಟ್ಟಿದ್ದೀವಿ. ಭೂಮಿಕಾಗೂ ಆ್ಯಕ್ಚುಲಿ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಜಸ್ಟ್ ಅವಳ ಮನೆಗೆ ಹೋಗ್ತಿದ್ದೀವಿ ಅಂತ ಮಾತ್ರ ಗೊತ್ತು. ಏನಕ್ಕೆ ಏನು ಅವಳಿಗೂ ಗೊತ್ತಿಲ್ಲ. ಇವಾಗ ಕೇಕ್ ತೊಗೊಬೇಕು. ಕೇಕ್ ಅವಳು ತರ್ತಾಳ, ನಾನು ತೊಗೊಂಡೋಗೋದ, ಇಬ್ಬರು ಕಾಸಾಕೆ ತೊಗೊಂಡೋಗೋದು. ಬಟ್ ಯಾರು ಎಲ್ಲಿಂದ ತರೋದು ಅನ್ನೋದು ಇನ್ನೂ ಐಡಿಯಾ ಇಲ್ಲ. ಅವಳು ಕಾಲ್ ಮಾಡ್ತಿದ್ದೀನಿ, ಅವಳು ಪಿಕ್ ಮಾಡ್ತಾಯಿಲ್ಲ. ಸ್ನಾನ ಮಾಡ್ತಿದ್ದಾಳಂತೆ ಇವಾಗ. ಸೊ ನೋಡ್ಬೇಕು, ಇನ್ನೊಂದು ಸಲ ಕಾಲ್ ಮಾಡಿ ನೋಡ್ತೀನಿ ಅವಳಿಗೆ. ಬಸ್ ಇಳಿದ್ಬಿಟ್ಟು ಇವಾಗ ನಾನು ಗೋಪಾಲನ ಹತ್ರ ಹೋಗ್ತೀನಿ. ಗೋಪಾಲನಿಂದ ಇನ್ನೊಂದು ವೇಗಾ ಸಿಟಿಗೆ ಒಂದು ಬಸ್ ಹತ್ತೀನಿ. ನಮ್ಮ ಸ್ಕೂಲ್ ಹತ್ರ ಇದ್ದೀನಿ ಗೈಸ್. ನಮ್ಮ ಸ್ಕೂಲ್ ಹತ್ರ ನೋಡಿ, ನಮ್ಮ ಸ್ಕೂಲ್ ಮೆಮೊರೀಸ್. ಇಲ್ಲಿ ಬಂದರೆ ಎಲ್ಲ ಮೆಮೊರೀಸ್ ಜ್ಞಾಪಕ ಬರುತ್ತೆ. ನಾವು ಕಿತ್ತಾಡಿದ್ದು, ಆಟಾಡಿದ್ದು, ಪನಿಷ್ಮೆಂಟ್ ಎಲ್ಲ ಜ್ಞಾಪಕ ಬರುತ್ತೆ. ಅದೇ ನಮ್ಮ ಕ್ಲಾಸ್, ಅದೇ ನಮ್ಮ ಕ್ಲಾಸ್ ಆಗಿತ್ತು. ಆ ಕಿಟಕಿ ಅದು 9th ಸ್ಟ್ಯಾಂಡರ್ಡಲ್ಲಿ, ಅದು ನಮ್ಮ ಕ್ಲಾಸು. 10th ಇರ್ಬೇಕಾದ್ರೆ ಆ ಕಡೆ ಇದೆ, ಬಟ್ ಆ ಕಡೆಗೆ ಹೋಗೋಕ್ಕಾಗಲ್ಲ. ಮೇ ಬಿ ಆದರೆ ತೋರಿಸ್ತೀನಿ. ಭೂಮಿಕಾ ಗಗನಕ್ಕೆ ಕಾಲ್ ಮಾಡಿದೆ. ಅವಳು ರೆಡಿ ಆಗ್ತಿದ್ದೀನಿ, ಮನೆ ಬಿಡ್ತೀನಿ, ನೀನು ಬರೋಷ್ಟಾಗಿ ಬರ್ತೀನಿ ಬಾ ಅಂದು. ಇವಾಗ ಹೋಗ್ಬೇಕು, ನೋಡೋಣ ಬೇಗ ಬರ್ತಾಳೆ ಅಲ್ವಾ ಅಂತ. ಕೇಕ್ ಇನ್ನೂ ತೊಗೊಂಡಿಲ್ಲ, ಏನು ಮಾಡೋದು ಗೊತ್ತಿಲ್ಲ. ಅವಳು ಅಲ್ಲೇ ಆರ್ಡರ್ ಮಾಡೋಣ ಬೇಕಂದರೆ ಬಾ ಅಂತ ಹೇಳು. ನೋಡುವ, ಬನ್ನಿ ಹೋಗುವ. ಅಲ್ಲಿ ನೋಡಿ ಗೈಸ್, ಅಲ್ಲಿ ಫ್ಲೋರೆಲ್ಲ ಕಾಣಿಸ್ತಿದೆಯಲ್ಲ, ಅದೇ ಫ್ಲೋರಲ್ಲೇ ನಮ್ಮ ಕ್ಲಾಸ್ ಇದ್ದಿತ್ತು. ಫಸ್ಟ್ ರೂಮು ಎ ಸೆಕ್ಷನು, ಸೆಕೆಂಡ್ ರೂಮ್ ಬಿ ಸೆಕ್ಷನ್, ನಾವಿದ್ದಿದ್ದು ಸಿ ಸೆಕ್ಷನಲ್ಲಿ. ಅಂದರೆ ಅದ್ರ ಪಕ್ಕದ ಕ್ಲಾಸಲ್ಲಿ ಭೂಮಿಕಾ, ಗ್ರೀಷ್ಮಾ, ನಿತೀಶಾ ಅವರಿದ್ದಿತ್ತು. ಗಗನ ಕಾಲ್ ಮಾಡಿದೆ, ಅವಳು ಬರ್ತಿದ್ದೀನಿ, ಇವಾಗ ಮನೆ ಬಿಡ್ತಿದ್ದೀನಿ ಅಂದರು. ಸೊ ಅವಳು ಬರ್ತಿದ್ದಾಳೆ. ಭೂಮಿಕಾ ಕಾಲ್ ಮಾಡಿದ್ದು, ಅಲ್ಲೇ ಇದೆ ಬಸ್ ಸ್ಟಾಪ್ ಹತ್ರ, ಅಂದರೆ ವೇಗಾ ಸಿಟಿ ಹತ್ರ ಬರ್ತೀನಿ ಅಂತ ಹೇಳಿದ್ರು. ಸೊ ಭೂಮಿಕಾ ಆ್ಯಂಡ್ ಗಗನಗೋಸ್ಕರ ವೇಟಿಂಗ್. ಇಲ್ಲಿ ವಾಟರ್ ಫಾಲ್ಸ್ ಏನು ಮಸ್ತಾಗಿದೆ, ಸೇಮ್ ವಾಟರ್ ಫಾಲ್ಸ್. ಈ ಸೀನರಿ ನೋಡ್ಕೊಂಡು ನಿಂತಿದ್ದೀನಿ ಅವರಿಬ್ಬರಿಗೋಸ್ಕರ ಕಾಯ್ಕೊಂಡು. ನೋಡುವ, ಬರ್ತಾರೆ ಇನ್ನೇನು ಸ್ವಲ್ಪ. ಭೂಮಿಕಾ ಬಂದ್ಲು. ಇವಾಗ ಗಗನಗೋಸ್ಕರ ಕಾಯ್ತಿದ್ದೀವಿ. ಇರಿ ಗೈಸ್, ಫೋನ್ ಮಾಡಬೇಕು ಇವಾಗ ಅವಳಿಗೆ. ಗೈಸ್, ಗಗನ ಇನ್ನೂ ಬರೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾವು ಸುಮ್ಮನೆ ಓಸಿಯಾಗೆ ಗಾಳಿ ಸಿಗಲಿ ಅಂದ್ಬಿಟ್ಟು ಓಸಿ ಗಾಳಿಗೋಸ್ಕರ ಸುಮ್ಮನೆ ಬಂದಿದ್ದೀವಿ. ಬಿಸಿಲು ಟ್ಯಾನ್ ಹಾಕ್ಬಿಟ್ರೆ ಅಷ್ಟೇ, ಅದಕ್ಕೆ ಮೇಲೆಲ್ಲ ರೌಂಡ್ ಹಾಕ್ಕೊಂಬರೋಣ. ಅಷ್ಟೇ ಸುಮ್ಮನೆ ರೌಂಡ್ ಹಾಕ್ಕೊಂಬರೋದು, ಕಣ್ಣು ಗಾಳಿ ಬರೋಕ್ಕೆ. ಅವ್ಳು ಬರೋಗಂಟ ಒಳಗಡೆ ರೌಂಡ್ ಹೊಡಿತೀವಿ. ಅವ್ಳು ಬಂದಾಗ ಇಲ್ಲ, ಅವ್ಳು ಬಸ್ ಸ್ಟಾಪ್ ಹತ್ರ ಹೋಗು ಇಲ್ಲ ಗೈಸ್, ಇನ್ನು ಇವಾಗ ನಡ್ಕೊಂಡು ಹೋಗ್ತಿದ್ದಾಳಂತೆ. ಸೊ ಅದಕ್ಕೆ ನಾವು ಮಾಲ್ನ ಏನದು ಎಕ್ಸ್ಪ್ಲೋರ್ ಮಾಡ್ತಿದ್ದೀವಿ. ಅವತ್ತಿದೇ ಮಾಲ್ಗೆ ಸ್ಯಾರಿಲಿ ಬಂದಿದ್ವಿ, ಇವಾಗ ನಾರ್ಮಲ್ ಡ್ರೆಸ್ ಟ್ರೆಡಿಷನಲ್ ಬಿಟ್ಟವ್ರೆ. ಇವಾಗಲೇ ಬುಕ್ ಆಗ್ಬಿಟ್ಟಿರುತ್ತೆ ಎಲ್ಲ. ಇವತ್ತು ಬಿಗ್ ಬಾಸ್ ಅಲ್ಲಿ ಒಂದು ಟ್ವಿಸ್ಟ್ ಇದೆ. ಹೌದಾ? ನೋಡು, ಇವನ್ ಗೊತ್ತಾ, ಯಾರೋ ನಾಯಿ ಹಿಡ್ಕೊಂಡ್ ಬಂದಿದ್ನಲ್ಲ, 100 ಕೋಟಿ ನಾಯಿಲೆ. ಅವ್ನು ಎಲ್ಲಿ ಗೊತ್ತಾ ಇರೋದು? ಇಲ್ಲೇ ಡೆಲ್ಲಿ, JP ನಗರ. ಇಲ್ಲೇ ಡೆಲ್ಲಿಯ ಇದೇ ವೇಗಾ ಸಿಟಿ ಮುಂದ್ಗಡೆ. ಹೌದಾ? ನೋಡಿ ಬೇಕಂದ್ರೆ ನಾಯಿ ಹೋಗಿ ಅವ್ನ ಮನೆ ಹತ್ರ ಅವನ ಹತ್ರ 100 ಕೋಟಿ ಎಲ್ಲ ಕೊಟ್ಟು ತಗೊಳಕ್ಕಾಗಲ್ಲಮ್ಮ. ಅದು ಗಿಲ್ಲಿ ಬಂದಲ್ಲ ಗೈಸ್, ನೋಡಿ ಹೇಳ್ದ್ನಲ್ಲ ಚಿಕ್ಕ ಮಕ್ಕಳು ಆಟಾಡೋಕ್ಕೆ ಅಂತ. ಗಿಲ್ಲಿ ಬಂದಿದ್ದಾನೆ. ಗಿಲ್ಲಿ ಬಂದಿದ್ದಾನೆ. ಆಮೇಲೆ ರಕ್ಷಿತಾ ಬಂದಿದ್ದಾನೆ. ಕಾಮಿಡಿ. ನಗದೆಲ್ಲ ಬಿದ್ದು
ಮಲ್ಲಮ್ಮ. ಅವ್ರು ಮಾತಾಡೋದ್ರಲ್ಲೇ ನಾನು ನೋಡು ಮಲ್ಲಮ್ಮ ಸರ್ಗೆ ನೋಡಿ ಎಕ್ಸಾಮ್ ಏನೇ ಮಾಡೋದು. ನಾನು ನಿನ್ನೆ ಬುಕ್ ಓಪನ್ ಮಾಡ್ದಲೆ ಬರೆಯೋಣ ಅಂದ್ಬಿಟ್ಟು ಆ ಎಲ್ಲ ಬುಕ್ಕಲ್ಲಿ ಏನು ಬರಿಬೇಕು ಬರಿಬೇಕು ಅದಕ್ಕೆ ನಾವು ಬೈತಾರೆ ಕಾಲೇಜಲ್ಲೇ ಕೇಳ್ಕೊಂಡು ಬರೋಕ್ಕಾಗಲ್ವಾ. ನಾನು ಆ ಮ್ಯಾಮ್ಗೆ ಫೋನ್ ಮಾಡಿರ್ತೀನಿ ಮೆಸೇಜ್ ಹಾಕ್ತೆ. ಅದಕ್ಕೆ ಲ್ಯಾಂಗ್ವೇಜಸ್ ಬರಿಬೇಕು. ನಾನು ಮೆಸೇಜ್ ಹಾಕೋಣ ಅಂತಿದ್ದೆ. ಫಸ್ಟ್ ನಿಮ್ಮನ್ನ ಕೇಳೋಣ ಅಂದ್ಬಿಟ್ಟು ನಿಮಗೆ ಮೆಸೇಜ್ ಹಾಕ್ತಿದ್ದೆ. ಹೇಳ್ಕೊಡ್ತಿದ್ದೀರಲ್ಲ, ನೋ ಐಡಿಯಾ. ಇವರು ಅದೇ ಸ್ಮೆಲ್ದು ಮಾಡ್ಕೊಡ್ತಾರಲ್ಲ ಹೌದು. ಕಾಸು ಬರಲಿ ಮಾಡ್ಸೋಣ. ಇವಾಗ ಭಿಕಾರಿಗಳು ಎಲ್ರಿಗೂ ಇಲ್ಲ. ಅವ್ರು ಬರೋಕ್ಕಂತ ಮಾಲ್ನ ಎಕ್ಸ್ಪ್ಲೋರ್ ಮಾಡೋದು ಮೇಲಿನ ಕೆಳಗೆ ನೋಡೋದು ಅಷ್ಟೇ. ಅದೇ ಎಕ್ಸ್ಪ್ಲೋರ್ ನನ್ನ ಫೋನು ತಂದಿಲ್ಲ, ಏನೂ ತಂದಿಲ್ಲ. ಇವಳು ಭಿಕಾರಿ ನೆನ್ಸಿಟ್ಟು ಬಂದವಳೆ. ಬಂದು ಸ್ವಲ್ಪ ನಿಜ ಕರ್ಕೊಂಡು ಹೋಗೋಣ ಅಂತ ಬಂದೆ. ಎಲ್ಲಿ ಅವಳಿದ್ದೀರೋ ಹೋಗ್ಬಿಡುವುದು ಬಾಳೆ ಇಲ್ವಲ್ಲ. ಇವಾಗ ಬಂದು ಗೈಸ್ ಕಾಯಿಸಿದೀವಿ ಗೊತ್ತಾ ಗೈಸ್. ಹಂಗೆ ತಿರುಗಿ ನೋಡು ಅಂತ ಹೇಳ್ಬಿಟ್ಟು ಎಷ್ಟು ಆಕರ್ಷಿದೀವಿ ಗೊತ್ತಾ. ಇಲ್ಲ ಬಚ್ಚಿಕ್ಕಂತಾಳೆ. ಪದೇ ಒಳಗಡೆ ಹೋಗ್ಬಿಡೆ. ಫೈನಲಿ ಭೂಮಿಕಾ ಮನೆ ಹತ್ರ ಬಂದ್ವಿ. ಕರೆಕ್ಟ್ ಅಲ್ವಾ? ಭೂಮಿಕಾ ಮನೆನೇ ಅಲ್ವಾ? ಯಾಕೆ ಇದನ್ನೆಲ್ಲ ಹಿಡಿ ಆಗ್ಬೇಕು. ಇಲ್ಲಿ ನಮ್ಮ ಗಗನ ಏನೇನೋ ಮಾಡ್ತಾರೆ. ಹ್ಯಾಪಿ ಬರ್ಡೇ ಟು ಯು, ಮೇ ಗಾಡ್ ಬ್ಲೆಸ್ ಯು. ಹ್ಯಾಪಿ ಬರ್ಡೇ ಕಣ, ಬರ್ಡೇ ಬಾಯ್. ಇವನೇ ಗೈಸ್ ಬರ್ಡೇ ಬಾಯ್. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ. ನನ್ನ ಬ್ಲಾಗಿಗೆ ಹಾಯ್ ಅನ್ನೋ. ಏನಕ್ಕೆ ಮಾಡ್ಬೇಕು ತಾನೆ? ಇವತ್ತು ಕಂಟೆಂಟ್ ಇದ್ರು ಮಾಡಿಲ್ಲ. ಏನು ನಿಂಗೆ ಏನು ಹೇಳ್ಬೇಕು? ಇಬ್ಬರೇ ಇರೋದು ಈ ಸುತ್ತಮುತ್ತ ಎಲ್ಲ. ಇವನ್ ಯಾರು? ನಿನ್ನ ಫ್ರೆಂಡಾ? ತಮ್ಮ ರೂಮ್ ಇದು. ನೈಸ್. ಎಲ್ಲ ಸಾಮಾನು ಏನಂದೆ? ದೆವ್ವ ಥರ ಅವಳೆ. ಹೌದಾ? ನಮ್ಮ ಭೂಮಿಕಾ ದೆವ್ವ ಥರ ಅವಳೆ. ಇದು ನನ್ನ ರೂಮ್. ಅದೇ ಜಿಂಕೆ ಥರ ನಿಗೃತ್ಯ. ಇದು ನನ್ನ ರೂಮ್. ನೋಡಿ ಗೈಸ್, ಭೂಮಿಕಾ ರೂಮ್ ಇದು. ಎಲ್ಲ ರೂಮ್ ಇಲ್ಲ, ಭೂಮಿಕಾ ಹೋಮ್ ಟೂರ್ ಮಾಡ್ಲಾ? ಊಟ ಕೊಡ್ಲಾ? ನೀರಾದ ವರ್ಷಲ್ಲ ಅಕ್ಕ ಸ್ವಲ್ಪ ಬನ್ನಿ. ಊಟ ಇವಾಗ ಅವಳ್ದು ಊಟ ಅಲ್ಲ, ಫಸ್ಟ್ ಬಾಯ್ಲಿ ಏನು ಮಾಡೋದು? ಆರ್ಡರ್ ಮಾಡಿದ್ರೆ ದ್ರೋಹಿ ಎಷ್ಟು ಬರ್ತಿದ್ದಾಳೆ ಗೈಸ್. ಕಳ್ಸು ಅಂದ್ರೆ ಕಳ್ಸಾ? ಇವತ್ತು ಬರ್ತಿದ್ದು. ಭೂಮಿಕಾ ಒಂದ್ ಕೆಲಸ ಮಾಡು. ಏನ್ ತಿಂತ್ಯಾ? ಚಿಪ್ಸ್ ತಿಂತ್ಯಾ? ಏನೋ ಅನ್ಕೊಳಕ ತಗೋ. ನನ್ ಬ್ಯಾಗ್ ಯಾಕೆ ಇಲ್ಲಿ ಬಂದೈತೆ? ನಿನ್ ಬ್ಯಾಗ? ನನ್ನ ಬ್ಯಾಗ್ ನನ್ನ ಬ್ಯಾಗ್ ಯಾಕೆ ಇಲ್ಲಿ ಬಂದೈತೆ ಗೈಸ್? ಈ ತರ ಬ್ಯಾಗ್ ಕೊಟ್ರೆ ಎಲ್ಲರಿಗೂ ಕನ್ಫ್ಯೂಸ್ ಆಗುತ್ತೆ ತಾನೆ. ಎಲ್ಲರಿಗೂ ಒಂದು ಬ್ಯಾಗ್ ಯಾಕೆ ಕೊಡ್ತಾರೆ? ಚಿಕ್ಕದ ಕಡೆ ಇದೇ ಚಿಕ್ಕದು. ನಮ್ಮನೆ ನನಗೆ ಗೈಸ್ ಬಂದಿದ್ದಕ್ಕೆ ಫೈವ್ ಸ್ಟಾರ್ ಈಟ್ 5 ಸ್ಟಾರ್ ಡೋನಟ್. ಈಟ್ 5 ಸ್ಟಾರ್. ಭೂಮಿಕಾ ನಮಗೋಸ್ಕರ ಫ್ರೈಡ್ ರೈಸ್ ಮಾಡಿದ್ದಾಳಂತೆ. ಹೆಂಗೋ ಒಂದು ಕೊಡಲೇ ಹೊಟ್ಟೆ. ಭೂಮಿಕಾ ನಮಗೋಸ್ಕರ ಫ್ರೈಡ್ ರೈಸ್ ಮಾಡಿದ್ದಾಳೆ. ತಿಂದ್ರೆ ಏನಾಗಲ್ಲ ತಾನೆ? ನಿಮ್ಮ ಅಕ್ಕ ಮಾಡಿದ ಅಡುಗೆ ತಿಂದ್ರೆ ಆಂಬುಲೆನ್ಸ್ ನ ಕರ್ಸು. ಪಕ್ಕ ಏನೋ ಆಗಲ್ಲ ಅಂತ ಅವ್ರ ತಮ್ಮ ಹೇಳಿದ್ದಾನೆ. ನಾವಿದೀವಿ. ಮರ್ತ್ಬಿಡಪ್ಪೋ. ಡೀಲ್ ಎಲ್ಲ ಮರ್ತೋಗ್ಬಿಡು. ಪಕ್ಕ ಯಾವ್ದು ಜಯದೇವ್ ಹಾಸ್ಪಿಟಲ್ ಫಿಕ್ಸ್. ಗೈಸ್, ನಮ್ಮ ಭೂಮಿಕಾ ಪಾಯಸ ಏನಿದು ಫ್ರೈಡ್ ರೈಸ್ ಅಂತ ಮಾಡೋಳೆ. ಬದುಕ್ತೀವ ಅಂತ ಕೇಳಿದ್ರೆ ಪಕ್ಕ ಜಯದೇವ ಹಾಸ್ಪಿಟ್ಲ್ ಅಂತ ಹೇಳ್ಬಿಟ್ಟು ಹೋಗೋಳೆ. ಅದು ನನಗೆ ನಿನಗಲ್ಲ. ನೀನ್ ತಿಂದ ನಾನು ತಿಂದಂಗೆ ನಾನು ತಿಂತಾನೆ. ಇಬ್ರು ತಿಂದ್ರೆ ಇಬ್ರು ಒಟ್ಟಿಗೆ ಹೋದಂಗೆ. ಇಬ್ರು ಒಟ್ಟಿಗೆ ಹೋಗೋಣ ಬಿಡು. ಆಹಾ, ಫ್ರೆಂಡ್ಸ್ ಅಂದ್ರೆ ಹಿಂಗೆ ಇರ್ಬೇಕು ಅಂತ ಹೊಳ್ಕೊಳಕ್ಕೆ. ಇದೆಲೆ ಪಕ್ಕ ಇದೆ ತಿಳ್ಕೊ. ಇದ್ರಲ್ಲೇ
ಸ್ನೇಹ ಅಂದ್ರೆ ಏನು ಅಂತ. ಬಾ ನಮ್ ಜೊತೆ ತಿನ್ನು. ಲೈಟ್ ಆಫ್ ಮಾಡಿ ಬಾ. ಫಸ್ಟ್ ನೀನು ಹಾಕ್ತಿಂದ ಅವ್ರು ತಿನ್ಬೇಕಿತ್ತು ತಾನೆ, ಅವ್ರಿಗೇನು ಆಗಲಿಲ್ಲ. ಅದಕ್ಕೆ ನಿನ್ ತಮ್ಮ ಮಲ್ಕೊಂಡ್ಬಿಟ್ಟು. ಅಪ್ಪು ಹೊಟ್ಟೆಲ್ ಏನಾನ ಆಗ್ತೈತಾ, ಹೊಟ್ಟೆಲ್ ಏನಾನ ಆಗ್ತೈತಾ, ಗುಳು ಗುಳು ಗಿಲಿ ಗಿಲಿ ಅಂತ. ನಾಚಿಕೆ ಪಡ್ಕೋಬೇಡ, ನಾಚಿಕೆ ಹಂಗೆ ನೀವೇ ಬರ್ಸ್ಬಿಟ್ಟು. ನಿನಗೆ ಇಲ್ದಿರೋದೆಲ್ಲ ಅವನಿಗೈತೇನೆ. ನಾಚಿಕೆಲೆ ನಿಂಗೆ ನಾಚಿಕೆ ಮಾನ ಮರ್ಯಾದೆ ಅದಿಲ್ಲ. ಅರೆ ಅವನಿಗಿದೆ. ಗೆಸ್ ಮಾಡಿ. ಏ ಇನ್ಯಾರು ಇಲ್ಲಿ? ಈ ಮೇಡಮ್. ನಾನು ಇದು ನೋಡಿ, ಊಟ ತಿಂದಿಲ್ಲ ಹಂಗೆ ಇಟ್ಬಿಟ್ಟಿದ್ದೀನಿ. ಈ ಕೋತಿ ಇದೆ, ಈ ಕೋತಿನ ನಾನು, ಈ ಕೋತಿನ ಅದೇ. ಅವಳೆ ಅಪ್ಕೋತಾಳ ಅವಳು ಕೋತಿ ಅಂತ. ಇದು ಅವಳೆ, ಅವಳೆ ಅಪ್ಕೋತಾಳ ಅವಳು ಕೋತಿ ಅಂತ. ಎತ್ತೆ ಕೈನ. ಕೋತಿ ಅಲ್ಲ ನೀನು, BK ಅಲ್ಲ BG ಇಲ್ಲ BM. BM ನೀನು. ಅವ್ರ ತಮ್ಮ ನೋಡಿ ಗೈಸ್, ನನ್ನ ತಮ್ಮ ಅವಾಗಲೇ ತಮ್ಮಂಗೆ. ಭೂಮಿ ಅವಾಗಲೇ ಅವಾಗಲೇ ನನ್ನ ತಮ್ಮಂಗೆ. BM ಅಂದ್ರೆ ಏನಲ್ಲ ಗೈಸ್. ನಾವ್ ಇವ್ರ ಟೆರೆಸ್ಗೆ ಹೋಗ್ತಿದ್ದೀವಿ ಇವಾಗ. ಹುಷಾರಾಗಿ. ಭೂಮಿಕಾ ಅವ್ರ ಟೆರೆಸ್ಗೆ. ಗೈಸ್ ಎಂತ ಕ್ವಶನ್ ಕೇಳ್ತಾವ್ ನೋಡಿ. ಗಗನ ಟೆರೆಸ್ ಮೇಲಿದ್ಯಾ ಕೆಳಗಿದ್ಯಾ ಅಂತ. ಆಗಲ್ಲ, ದೇವ್ರು ಒಳ್ಳೇದು ಮಾಡ್ತಾರ ನಿಂಗೆ. ಇವಳು ಎಂತ ಗೈಸ್ ಅವಾಗಲೇ ಕೈ ತೊಳ್ಬಾರ್ದು. ಶಬಾಷ್ ಅಂತ ಇದೆ ಹೊಡೆದ್ಬಿಟ್ಲು. ನಿನ್ ಕೈನ ಹೊಡಿಯಕ್ಕಲ್ಲ ಬಂದಿದ್ದು, ಐ ಮೀನ್ ಶಬಾಷ್ ಅನ್ನಕ್ಕಲ್ಲ ಬಂದಿದ್ದು, ವರ್ಷಕ್ಕೆ. ಇಲ್ಲೇ ಸುತ್ತಾಗ್ಬಿಟ್ಟಾರ ಬಟ್ಟೆ ನೀವು ಹಂಗಾಗ್ಬೇಕಾ, ಸುಸ್ತಾಗುತ್ತೆ. ಗೈಸ್ ನಮ್ ಗಗನ ಸಾಂಗ್ ಆಡ್ತಾಳಂತೆ. ಆಡೆ ಸ್ವಲ್ಪ ಪ್ರಿಪ್ರೇಷನ್ ಬೇಕು, ಆಮೇಲೆ ಆಡಲೇ. ಪ್ರಿಪ್ರೇಷನ್ ಮಾಡ್ಕೊಂಡು ಆಡ್ತೀನಿ. ಸರಿ ಆಡು. ವಿಡಿಯೋ ಮಾಡ್ಬೇಡ, ನಾನು ಆ ಕಡೆ ಹೋಗ್ತೀನಿ. ಮನೆ ಕೆಲ್ಸಕ್ಕೆ ಬಂದು ಗೈಸ್ ಭೂಮಿಕಾ ಮನೆ ಕೆಲಸ ಬರ್ತಾವ ನೋಡಿ ಗೈಸ್. ಮನೆ ಕೆಲಸ 200 ರೂಪಾಯಿ ಕೊಟ್ಕೊಂಡು ಕಳ್ಸೋರೆ. 2,000 ರೂಪಾಯಿ ಇಸ್ಕೊತಲ್ಲ ಅಂತ ಅವ್ರ ಮನೆ ಕೆಲಸ. ಅವ್ರ ಮನೆ ಹಾಕ್ಬಿಟ್ಟಿದ್ಯಾ ಭೂಮಿಕಾ ಏನಂದ್ರೆ ನೋಡಿ. ಯಾವ್ದು ಹೇಳು? ಮೊನ್ನೆ ಸ್ಪೋರ್ಟ್ಸ್ ಡೇ. ಏನಂದ್ರೆ ನಾನು ಅದೇ ಅಂದಲ್ಲ ನಕ್ಕನ್ಲೆ ಚಿನ್ನು. ಆಯ್ತು ಗೈಸ್. ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಒಬ್ಳೊಬ್ಳೆ ಆಡಾಡ್ತಾಳೆ ಗೈಸ್. ಒಬ್ಳೊಬ್ಳೆ ಆಡಾಡ್ತಾಳೆ ಹುಚ್ಚಿ ಥರ. ವಿ ಆರ್ ಬ್ಯಾಕ್ ಟು ಅವರ್ ಹೋಮ್. ಸೌಂಡ್ ಕಮ್ಮಿ ಕೊಡಿ ಗೈಸ್. ನಾವು ನಮ್ಮ ಮನೆಗೆ ಹೋಗ್ತೀವಿ. ಬಟ್ಟೆ ಬಾಯ್ ಗಗನ. ಬಾಯ್ ಬಾಯ್ ಭೂಮಿಕಾ. ಅಪ್ಪು ಮೇಲೆ ಬಟ್ಟೆ ಹೋಗ್ಬಿಡ್ತೀವಿ. ಬಾಯ್ ಅಪ್ಪು. ನಕ್ಕಲ್ಲೇ ಚಿನ್ನ ಲೇ ಬರ್ಬೇಕಾ? ಬರ್ಬೇಕು ಬಿಡ. ಬಾಯ್ ಭೂಮಿಕಾ. ನಮ್ಗೆ ಹೇಳು ಬಾಯ್. ಆಮೇಲೆ ಗಾಯ್ಸ್ ಬಾಯ್. ಬಾಯ್ ಭೂಮಿಕಾ. ಭೂಮಿಕಾ ಮುಗಿದ್ರೆ ಕೈ ನೆಮ್ಮದಿಯಾಗಿ ಮುಗಿಬೇಕು. ಸರಿ ಮುಚ್ಕೊಂಡು ಬಾಯ್ಲೆ. ಬಾಯ್ ಬಾಯ್. ಆಯ್ತು.
ಬಾಯ್. ಇದ್ರೆ ನಿಮ್ಗೆ ಆಗಿರ್ಬೇಕು. ಸರಿ ಇದೀವಂತೆ ಬಾ. ಇವತ್ತು ಹೋಗ್ಬೇಕು, ಇವಾಗ ಮನೆಗೆ ಹೋಗ್ಬೇಕು. ಅಂದ್ರೆ ಅವರೇ ನಿನ್ ಫ್ರೆಂಡ್ಸ್. ನಿಮ್ ಗಾಯ್ಸ್ ಮನೆಗೆ ಹೋಗ್ಬಿಟ್ಟು ಹಂಗನ್ನು ಅಲ್ಲಿಟ್ಕೊಬೇಕು. ಬರೀ ಇಂಥದೆಯ ನಮ್ಗೇನು ಆಗ್ತೈತೆ, ನನಗೂ ನಿದ್ದೆ ಬರ್ತದೆ. ಮಲ್ಕೊಂತೀನಿ. ಆಯ್ತು ಆಯ್ತು ಆಯ್ತು. ಚಂದ್ರ ನೋಡೆ ಅಕ್ಕನ್ಲೇ ಚಂದ್ರ. ಗೈಸ್ ಇವಳು ಇಷ್ಟೊತ್ತು ಯಾರ್ದದು ನಕ್ಕನ್ಲೆ ಅವ್ರದ್ದು ಮತ್ತೆ ಇನ್ನೊಬ್ರು ಯಾರದು ಗೊತ್ತಿಲ್ಲ. ಅವ್ರು ಯಾರೋ ಗೊತ್ತಿಲ್ಲ. ಆ್ಯಂಡ್ ಅವರಿಬ್ಬರು ಚಾಲೆಂಜ್ ವಿಡಿಯೋಸ್ ಮಾಡಿದರು. ಸೊ ಒನ್ ಜಾಯಿಂಟ್ ಕನ್ನಡ ಆಮೇಲೆ ನಕ್ಕನ್ಲೆ ಅವರು ಇಬ್ಬರು ಚಾಲೆಂಜ್ ವಿಡಿಯೋ ಮಾಡಿದ್ರು. ಅದನ್ನ ನೋಡ್ತಾ ಇದ್ರಾ, ಅದಕ್ಕೆ ಅವಳು ಅವಾಗಲಿಂದ ನಕ್ಕನ್ಲೆ ಅನ್ಕೊಂಡಿದ್ರು. ಅದನ್ನೇ ಹಿಡ್ಕೊಂಡು ಅವಳು ಭೂಮಿಕಾ ಇರೋದು ನಕ್ಕನ್ಲೆ ಥರ ಗಗನ ಆಡ್ತಾಳೆ. ಹಾಂ ಕರೆಕ್ಟ್. ಯಾವ ಇವೆಲ್ಲ ನೋ ಕಾಮೆಂಟ್ಸ್ ಆಗ್ಬಿಟ್ಟು ಆಗಲ್ಲ. ಆಮೇಲೆ ನಾನು ಹಿಂಗ ಅದಕ್ಕೆ ಅವಳು ಅಲ್ಲೂ ಬರ್ತಾಳೆ. ಹಂಗೆ ಕೈಸಲ್ಲಿ ಇವಾಗ ಸಾಂಗ್ ಆಡ್ತಾಳಂತೆ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು. ಎಲ್ಲ ನಾನು ಇರೋ ಆಡೆ ಆಮೇಲೆ ಆಡ್ತೀನಿ. ಅಷ್ಟೇ ಗೈಸ್, ಅವಾಗ್ಲಿಂದ ಇದೆ ನಾನು ಕರೆಕ್ಟಾಗಿ ಆಡ್ತಿದ್ದೆ. ನಾನು ಟೆರೆಸಲ್ಲಿ ರೆಕಾರ್ಡ್ ಅಂದೆ. ಇವಳು ನಾನು ಮಾಡಕ್ ಹೋಗ್ತೀನಿ, ಅವಾಗ ಹಂಗೆ ಹೊಡೆದು ಅನ್ಕೊಂಡು ನೀನು ಎಲ್ಲಿಂದ ಅಲ್ಲಿ ಮಾಡ್ಲಿಲ್ಲ. ಬಟ್ಟಿ ಮಗ ಮಕ್ಕಳಿಗೆ ಒಂದು ಬೇ ಎಲ್ಲಿಗೆ ಹೋಗ್ತಾ ಇದೀಯಾ ಹಿಂಗೆ ಕಡೆ ರೂಟ್ ಗೊತ್ತಿಲ್ಲ ಗೈಸ್. ಭೂಮಿಕಾ ಬಂದಿರೋಳು ಹೆಂಗೋ ರೂಟ್. ಏಕೆ ಅದೇ ವೆಗಾಸಿಟಿ ಬಾ ತರಿಸ್ತೀನಿ. ಏನ್ಕೊಂಡ್ಬಿಟ್ಟಿದ್ಯಾ ನನ್ನ. ಗೈಸ್ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಆ್ಯಂಡ್ ಸರಿ ಎಕ್ಸಾಮ್ಸ್ ಹತ್ರ ಬರ್ತಿದೆ. ಸೊ ಓದೋಣ ಅಂತ ಕೂತಿದ್ದೀನಿ. ತಲೆಗೇನು ಹೋಗಲ್ಲ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ಬಟ್ ಸ್ಟಿಲ್ ಐ ವಿಲ್ ರೀಡ್. ಓದ್ತೀನಿ ಗೈಸ್. ಓದ್ಬಿಟ್ಟು ಸ್ವಲ್ಪ ಹೊತ್ತು ಆಮೇಲೆ ಊಟ ಮಾಡಿ ಮಲ್ಕೊತೀನಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗುವ. ಬಾಯ್.